ಹೇಗಿದ್ದೀರಾ ಸ್ನೇಹಿತರೆ? ನಾನು ಯೋಗೀಶ್, ಇವನು ಸಚಿನ್, ಅವನು ಆಕಾಶ್. ಸ್ನೇಹಿತರೆ, ನಾವು ಧಾರವಾಡದ JSSನ BSc ವಿದ್ಯಾರ್ಥಿಗಳು. ಈಗ ನಾವು 5 ಗೆಳೆಯರು ಸೇರಿ ಹುಬ್ಬಳ್ಳಿಯ ತೋಳನಕೆರೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇವರೇ ನಮ್ಮ 3 ಗೆಳೆಯರು. ಇವನು ಸೂರಜ್ ಅಂತ, ಅವನು ಸಚಿನ್, ಆವಾಗಲೇ ಹೇಳಿದ್ದೆ. ಇವನು ನಮ್ಮ ಸಾಗರ್ ಮತ್ತು ನಾವಿಬ್ಬರು. ಸೊ ಸ್ನೇಹಿತರೆ, ನಾವು ಈಗ ತೋಳನಕೆರೆ ಹುಬ್ಬಳ್ಳಿಗೆ ಬಂದಿದ್ದೀವಿ. ಅದು ಅಲ್ಲಿ ಎಂಟ್ರೆನ್ಸ್ಗೆ ನೋಡಿ ಭಾಳ ರಶ್ ಇದೆ. ಇವತ್ತು ನಾನು ಅನ್ಸಮಟ್ಟಿಗೆ ಹುಬ್ಬಳ್ಳಿಯ ಎಲ್ಲ ಜನರು ತೋಳನಕೆರೆಗೆ ಬಂದಿದ್ದಾರೆ ಅಂತ ನಾನು ತಿಳ್ಕೊತೀನಿ. ಸೊ ಬನ್ನಿ ನೋಡೋಣ. ಜಾಗ ತುಂಬ ಬ್ಯೂಟಿಫುಲ್ ಆಗಿದೆ. ಎಂಟ್ರೆನ್ಸೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ 3 ಜನ ಇಲ್ಲೇ ಇದ್ದಾರೆ. ಸ್ನೇಹಿತರೆ, ಈಗ ನಾವು ಮೇನ್ ಎಂಟ್ರೆನ್ಸಿಂದ ಒಳಗಡೆ ಬಂದ ಮೇಲೆ ಒಂದು ಗಾರ್ಡನ್ ಏರಿಯಾನ ನೋಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ರೀತಿಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳಿದ್ದಾವೆ. ಈಗ ನಾವು ಎದುರುಗಡೆ ನೋಡ್ಬೋದು, ಇದು ಒಂದು ರೀತಿಯ ಬೇಸ್ಬಾಲ್ ಬ್ಯಾಟ್ ಥರ ಇದೆ, ಆದರೆ ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಹಾಗೆ ನಾವು ದೂರದಲ್ಲಿ ನೋಡ್ಬೋದು ಡ್ರಮ್ಸ್, ಅವನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಹಾಗೆ ಇದು ಒಂಥರ ಜೋಕಾಲಿ ಥರ ಕಾಣ್ತಾ ಇದೆ, ಬಟ್ ಅದನ್ನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಹಾಗೆ ಇದನ್ನ ನೋಡ್ಬೋದು, ಪಿಯಾನೋ ಥರ ಕಾಣ್ತಾ ಇದೆ, ಅದರ ಪಿಯಾನೋ ಅಲ್ಲ, ಇದು ಒಂದು ರೀತಿಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕೂಡಕ್ಕೂ ಸಹ ಜಾಗ ಇಲ್ಲ, ತುಂಬ ಜನಸಾಗರ ಇದೆ. ಎಲ್ಲಿ ನೋಡಿದ್ರು ಬಹಳ ಜನ ಇದ್ದಾರೆ. ಇಲ್ಲಿ ಎಲ್ಲ ಕಡೆ ಜನರಿದ್ದಾರೆ. ಜನಸಾಗರನೇ ತುಂಬಿದೆ. ಅಂದರೆ ಒಂದು ಹೆಜ್ಜೆ ಇಡೋಕ್ಕೆ ಸಹ ಜಾಗ ಇಲ್ಲ ಇಲ್ಲಿ. ಎಲ್ಲರೂ ಬಹುಶಃ ಊಟ ಮಾಡಕ್ಕೆ ಬಂದಿದ್ದಾರೆ ಅಂತ ನಾನು ತಿಳ್ಕೊತೀನಿ. ಎಲ್ಲರೂ ಟಿಫಿನ್ ತಂದಿದ್ದಾರೆ. ಸೊ ನಾವು ಹಾಗೆ ಮುಂದೆ ನಡ್ಕೊಂತ ಹೋಗುವಾಗ ಇಲ್ಲಿ ನಮ್ಗೊಂದು ಕೆರೆ ಕಾಣಿಸಿತ್ರಿ. ನೋಡಿ ಎಷ್ಟು ಅದ್ಭುತವಾಗೈತ್ರಿ. ಇಲ್ಲಿ ಎಲ್ಲರೂ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಹೇಳಿ ಪಾಳಿ ಹಚ್ಚಿದ್ರಿ. ನಾವು ಹಚ್ಚಬೇಕು ಅಂತ ಹೋಗಿ ನೋಡ್ತೀವಿ, ಬರೀ ಜನಜಂಗುಳಿ ರೀ. ಅವಾಗ ಕನ್ಫರ್ಮ್ ಆಯ್ತು ನಮ್ಮ ಪಾಳಿ ಇವತ್ತು ಬರೋಲ್ಲ, ನಾಳೆ ಬರ್ತದ ಅಂತೇಳಿ. ಸೊ ಹಾಗಾಗಿ ನಾವು ಇದನ್ನು ಬಿಟ್ಟು ಮುಂದಿನ ಕಾರ್ಯಕ್ಕೆ ಕೈ ಹಾಕಿದ್ವಿ ರೀ. ನೋಡ್ರಿ, ಇದು ಕೂಡಕ್ಕಂತ ಕಟ್ಟಿ ಮಾಡ್ಯಾರ, ಆದರೆ ಇದು ಬರೀ ಫೋಟೋ ಶೂಟಿಂಗ್ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಮೇನ್ ಎಂಟ್ರೆನ್ಸ್ ಇಂದ ನೋಡಕತ್ತೀವಿ, ಅಲ್ಲಿ ಕುಂತ ಫೋಟೋ ತೆಕ್ಕೊಳ್ಳೋದು, ಇಲ್ಲಿ ನಿಂತು ತೆಗಿಯೋದ್ರಿ ಫೋಟೋ ಮಂದಿ. ಹಂಗ ಆ ಕಡೆ ಸೈಡ್ ನೋಡ್ಬೋದ್ರಿ, ನಾವು ಎಲ್ಲಾ ಫ್ಯಾಮಿಲಿಗಳು ಕೂತಾವ್ರಿ. ಅವ್ರೆಲ್ಲ ಲಂಚ್ ಮಾಡಕತ್ತಾರ್ರಿ. ಬಹುಶಃ ನೋಡ್ರಿ, ಈ ಸಣ್ಣ ಹುಡುಗರು ಎಷ್ಟು ಚಂದ ಆಟ ಆಡ್ಲಕತ್ತಾರ್ರಿ. ಇವ್ರು ನೋಡಿ ನಮ್ಮ ಬಾಲ್ಯ ನೆನಪಾಯಿ ನಾವು ಆಡ್ಬೇಕಂತ ಅನ್ಸಿತ್ತು. ಅದ್ರ ಆಮೇಲೆ ಗೊತ್ತಾಯ್ತ್ರಿ, ನಮ್ಮ ವಯಸ್ಸಿನವ್ರು ಆಡಿದ್ರೆ 500 ರೂಪಾಯಿ ದಂಡ ಅಲ್ದೆ ಮತ್ತೆ ಕಟ್ಟಿಗೆ ಸಾಮಾನು ಮುರಿತಾವ. ನೋಡ್ರಿ, ಇದು ಗುಡಿಸಿಲ್ ತರ, ಅದ್ರ ಗುಡಿಸಿಲೆಲ್ಲ ಏನೋ ರೀತಿಲಿ ಛಾವಣಿ ಭಾರಿ ಮಾಡ್ಯಾರ್ರಿ. ಇದು ಒಂದ್ ರೀತಿ ನಮ್ ತೋಳನಕೆರೆಗೆ ಒಂದು ಭಾರಿ ಲುಕ್ ಕೊಡ್ತೈತ್ರಿ. ಇಲ್ಲಿ ನೋಡ್ರಿ, ಫುಡ್ ಕ್ಯಾಂಟೀನ್ ಒಂದಾದ್ಮೇಲೆ ಒಂದು ಹೇಗಿದಾವೆ ಲೈನಿಗೆ. ಇದು ಬಿಸಿಲು ಬಡಿಯೋ ಕಾರಣದಿಂದ ಈ ವಿಡಿಯೋ ಆ ಕಡೆ ಆಗ್ಬೋದು, ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ದಯಮಾಡಿ. ಇದು ನೋಡ್ರಿ ಎಷ್ಟು ಚೆನ್ನಾಗೈತ್ರಿ. ಇಂಥ ಸೀನ್ರಿ ನೋಡೋದ ನಮ್ಮ ಕಣ್ಣಿಗೆ ಎಷ್ಟೋ ಹಿತ. ಮತ್ತೆ ಇದು ಮಿಡಲ್ ನೋಡ್ರಿ ಟೆರಸ್ಸು, ಇಲ್ಲಿಂದ ಫೋಟೋ ಮಾತ್ರ ಬೆಂಕಿ ಬರುತ್ತ್ರಿ. ಸ್ನೇಹಿತರೆ, ಒಟ್ಟಾರೆ ಹೇಳ್ಬೇಕಂದ್ರೆ ತೋಳನಕೆರೆ ಹುಬ್ಳಿದು ಒಂದು ಒಳ್ಳೆ ಸ್ಪಾಟ್ ಐತಿ ಸುತ್ತಾಡಕ್ಕೆ. ನಾವು ಬಂದಿರೋ ಟೈಮಿಂಗ್ ತಪ್ಪಾಗಿತ್ತು. ಹೋಗಿ ಸಂಕ್ರಮಣದ ದಿವಸ ನಾವು ಇಲ್ಲಿ ಬಂದಿದ್ವಿ, ಹಾಗಾಗಿ ಭಾಳ ಗದ್ಲಿತ್ತು. ನಾರ್ಮಲ್ ಡೇಸಾಗ ಬಂದ್ರೆ ಬಹುಶಃ ಇಷ್ಟು ಇರಲ್ಲ. ತೋಳನಕೆರೆ ಎಲ್ಲ ಸುತ್ತಾಡಿದ್ಮೇಲೆ ನಾವು ನಮ್ಮ ದೋಸ್ತರು ಒಂದು ಹೋಟೆಲ್ನಾಗ ಹುಬ್ಳಿ ಧಾರವಾಡ ಫೇಮಸ್ ಗಿರ್ಮಿಟ್ ತಿನ್ನಕ್ಕೆ ಬಂದಿವ್ರಿ. ನೋಡ್ರಿ ಎಲ್ಲರೂ ಹೆಂಗೆ ಬ್ಯಾಟಿಂಗ್ ಮಾಡಕತ್ತಾರಂತ. ಈಗ ಎಲ್ಲ ಸುತ್ತಾಡಿದ ಬಳಿಕ ಟೈಮ್ ರಾತ್ರಿ ಸುಮಾರು 8 ಆಗೈತ್ರಿ. ಈಗ ನಮ್ಮ ಮುಂದಿನ ನಡೆ ರೂಮಿನ ಕಡೆ.